ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಕಾಮೆಂಟ್ಗಳನ್ನು, ಯಾಕಂದರೆ ಸುಮಾರು ಕಾಮೆಂಟ್ಗಳನ್ನು ನೀವು ಹಾಕ್ತಾ ಇದ್ದೀರಾ. ನನ್ನ ಹತ್ರ ಬೇರೆ ಏನು ಮಾಹಿತಿ ಕೊಡಲಿಕ್ಕೆ ಅಂತೂ ಇಲ್ಲ. ಬಟ್ ನಿಮ್ಮ ಪ್ರಾಬ್ಲಮ್ಗಳೇನಿದ್ದಾವೆ ಅದನ್ನೇ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡಬೇಕು. ಇವತ್ತಂತೂ ಲೈವಲ್ಲಿ ಬರಲಿಕ್ಕಾಗಲಿಲ್ಲ. ಲೈವಲ್ಲಿ ಬಂದಿದ್ದರೆ ಆಗಿಂದಾಗೆ ನಿಮ್ಗೆ ಸ್ಪಾಟಲ್ಲಿ ಮಾಹಿತಿಯನ್ನು ಕೊಡ್ಬೋದಿತ್ತು. ಬಟ್ ಎನಿಹೌ ಇರಲಿ, ನೀವು ಕಾಮೆಂಟ್ ಹಾಕಿದ್ದೀರಿ, ಅದಕ್ಕೆ ನಾನು ರಿಪ್ಲೈ ಮಾಡಬೇಕದು ನನ್ನ ಕರ್ತವ್ಯ. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ಕೂಡ ನಾನು ಕಾಮೆಂಟ್ಗಳಿಗೆ ರಿಪ್ಲೈಗಳನ್ನು ಮಾಡ್ತೀನಿ. ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಮಾಹಿತಿಯನ್ನು ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಏನೋ ಡೌಟ್ ಇದ್ದರೂ ಕೂಡ ನೀವು ಕಾಮೆಂಟ್ ಹಾಕಿ. ಜೊತೆಗೆ ಪ್ರತಿ ಸಂಜೆ 4:15 ನಂತರ ಲೈವಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಕೂಡ ಜಾಯ್ನ್ ಆಗಿ. ಹಿಂದಿನ ವರ್ಷ ಮತ್ತು ಅಚ್ಚಿ ವರ್ಷದಲ್ಲಿ ಏನು ಒಂದು ಪದ್ಧತಿಗಳಾಗಿದ್ದು, ಫಸ್ಟ್ ರೌಂಡು, ಎರಡನೇ ರೌಂಡು, ಮಾಪಪ್ ರೌಂಡು, ಮೂಕ್ ರಿಸಲ್ಟು, ಈ ರೀತಿಯಾದಂಥ ಒಂದು ಸ್ಟೆಪ್ಗಳ ಮುಖಾಂತರ ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಮತ್ತು ಇಲ್ಲಿ ರ್ಯಾಂಕ್ ನಂಬರ್ ವೆರಿ ಇಂಪಾರ್ಟೆಂಟ್. ಸೊ ಹೀಗಾಗಿ ವಿದ್ಯಾರ್ಥಿಗಳು, ನಿಮ್ಮಲ್ಲಿ ಒಂದು ಕಾಮನ್ ಆದಂಥ ಪ್ರಶ್ನೆ ಇರೋದು, ನಾವು ಇಷ್ಟು ರ್ಯಾಂಕ್ ಇದೆ, ಅಷ್ಟು ರ್ಯಾಂಕ್ ಇದೆ, ನಮಗೆ ಸೀಟ್ ಸಿಗುತ್ತಾ ಅಂಥೇಳಿ. ಅದಕ್ಕೆ ನಾವು ಉತ್ತರವನ್ನು ನಿಮಗೆ ಡೈರೆಕ್ಟಾಗಿ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಕೇಳಿ. ನಿಮ್ಮಲ್ಲಿ ಏನಾದರೂ ಮಿಸ್ ಆಗಿದ್ದರೆ, ಕಾಮೆಂಟ್ ಏನಾದರೂ ಮಿಸ್ ಆಗಿದ್ದರೆ ತಪ್ಪದೆ ಮತ್ತೊಂದು ಸಲ ಕಾಮೆಂಟನ್ನು ಹಾಕಿ. ಸರ್, ನನ್ನ ರ್ಯಾಂಕ್ ನಂಬರ್ 1,39,152 2A ಕೆಟಗರಿ ಕನ್ನಡ ಮೀಡಿಯಮ್ BS ನರ್ಸಿಂಗ್ ಸಿಗುತ್ತಾ ಅಂತ. ಓಕೆ, ಸಿಗುತ್ತೆ ರೀ, ತೊಂದರೆ ಇಲ್ಲ. ನೋಡಿ, ನಾನು ಜಸ್ಟ್ ಫಸ್ಟ್ ರೌಂಡದ ಲೆಕ್ಕಾಚಾರ ನೋಡೋದಾದರೆ ಪ್ರೈವೇಟ್ ಕಾಲೇಜಲ್ಲಿ 1,20,000 ತನಕನೂ ಫಸ್ಟ್ ರೌಂಡಲ್ಲಿ ಎಲ್ಲರಿಗೂ ಸೀಟ್ ಸಿಕ್ಕಿದೆ. ಫಸ್ಟ್ ರೌಂಡದ ಲೆಕ್ಕ ಹೇಳ್ತಾ ಇರೋದು ನಾನು ಇವಾಗ. ಸೊ ನೀವು 39,000 ಅಂತಂದರೆ ಬೆಂಗಳೂರು ಸೈಡಲ್ಲಿ ಸ್ಪೆಷಲಿ ನೀವು 100-200 ತನಕ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮಗೆ ಫಸ್ಟ್ ರೌಂಡಲ್ಲೇ ಬೇಕಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದು ಕಷ್ಟ ಇದೆ. ಐ ಗಾಟ್ 1,25,997. ಸೊ BSNC ರ್ಯಾಂಕ್ ಕಾಸ್ಟ್ 3B ಇದೆ. ಕನ್ನಡ ಮೀಡಿಯಂ GG ಸಿಗುತ್ತಾ? GGಯಲ್ಲಿ ಸಿಗುತ್ತೆ ನಿಮಗೆ 1,20,000ಕ್ಕೆ. ಪ್ರೈವೇಟ್ ಕಾಲೇಜಲ್ಲಿ GG ಒಳಗಡೆ ಸಿಗುತ್ತೆ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ 1,00,000 ಒಳಗಡೆ, ಅಂದರೆ ಅಪ್ ಟು 95,000 ತನಕ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಕಾಲೇಜ್ ಆದರೆ. ಬಟ್ ನಿಮ್ಮದು ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ಸೀಟ್. 92,800 SC ಜನರಲ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಪಕ್ಕ 92,000ಗೆ SC ಒಳಗಡೆ ಆರಾಮಾಗಿ ಸೀಟ್ ಸಿಗುತ್ತೆ. ನೀವು ಗೌರ್ಮೆಂಟ್ ಕಾಲೇಜ್ಗೆ 28 ಕಾಲೇಜಿಗೆ ಫಸ್ಟಿಗೆ ಟ್ರೈ ಮಾಡಿರಿ. ಆಮೇಲೆ ಒಂದು 50 ಕಾಲೇಜ್ಗಳನ್ನು ಏನಪ್ಪ ಅಂತಂದರೆ ನೀವು ಪ್ರೈವೇಟ್ ಕಾಲೇಜಿಗೆ GG ಒಳಗಡೆ ಟ್ರೈ ಮಾಡಿ ಸೀಟ್ ಸಿಗುತ್ತೆ. ಮೈ ರ್ಯಾಂಕ್ ಈಸ್ 1,87,000. ಓಕೆ, ಅರೌಂಡ್ 1,87,000 3B ಕೆಟಗರಿ ಹೇಳ್ತಾ ಇದ್ದೀರಿ. ಸೊ ನಿಮಗೆ GG ಒಳಗಡೆ ಬೇಕಂತಂದರೆ ಗೌರ್ಮೆಂಟ್ ಫೀಸಲ್ಲಿ 10,000 ರೂಪಾಯಿ ಫೀಸಲ್ಲಿ ಬೇಕಂದರೆ ನೀವು 200ರಿಂದ 250 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಸಿಗುತ್ತೆ ಫಸ್ಟ್ ರೌಂಡಲ್ಲಿ. 1,65,700 ರ್ಯಾಂಕ್ ಇದೆ. 3B ರೂರಲ್ BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ನೋಡಿರಿ, ಗೌರ್ಮೆಂಟ್ ಕಾಲೇಜಿಗೆ ಕಷ್ಟ ರೀ, ಯಾಕಂದರೆ 1,65,000ಕ್ಕೆ ಫಸ್ಟ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದು ತುಂಬ ಕಷ್ಟ ಇದೆ. ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ನಿಮಗೆ ಫಸ್ಟ್ ರೌಂಡಲ್ಲಿ GG ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಇವಾಗ. KCET ರ್ಯಾಂಕ್ ಓಕೆ 70,834 ಇದೆ. ಕಾಸ್ಟ್ OBC ಕೆಟಗರಿ 1 ಇದೆ. ಕನ್ನಡ ಮೀಡಿಯಮ್ ರೂರಲ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ ಅಂತೇಳಿ. ಸೊ ನೋಡಿ, ಕೆಟಗರಿ 1ಗೆ ತುಂಬ ಕಾಂಪಿಟೇಷನ್ ಕಡಿಮೆ. 70,000 ರ್ಯಾಂಕ್ ಅಂತಂದರೆ ನೀವು ಎನಿವೇರ್ ಇನ್ ಕರ್ನಾಟಕ 28 ಕಾಲೇಜ್ಗಳಲ್ಲಿ ನೀವು ಬಾರ್ಡ್ರಲ್ಲಿದ್ದೀರಾ, ನೆನಪಿರಲಿ. 28 ಕಾಲೇಜ್ಗಳಲ್ಲಿ ನಿಮಗೆ ಆದರೆ ಒಂದು ಕಾಲೇಜಲ್ಲಿ ಆಗ್ಬೋದು. ಇಲ್ಲಪ್ಪ ಅಂತಂದರೆ ಟಾಪ್ 10 ಪ್ರೈವೇಟ್ ಕಾಲೇಜ್ಗಳಲ್ಲಿ ನಿಮಗೆ 100% ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಮೈ ರ್ಯಾಂಕ್ ಈಸ್ 1,39,000 OBC 2A ಕನ್ನಡ ಮೀಡಿಯಮ್ ಸೀಟ್ ಸಿಗುತ್ತಾ? ಸಿಗುತ್ತೆ, ಟೆನ್ಷನ್ ತೊಗೊಬೇಡ್ರಿ, ಪಕ್ಕಾ ಸೀಟ್ ಸಿಗುತ್ತೆ 13,000ಗೆ. ಹಾಯ್ ಸರ್, ನಂದು 97-54 ರ್ಯಾಂಕ್ ಇದೆ. ಕನ್ನಡ ಮೀಡಿಯಮ್ ರೂರಲ್ ಕನ್ನಡ ಕೋಟ ಇದೆ. ಸೀಟ್ ಸಿಗುತ್ತಾ? 2A ಕೆಟಗರಿಗೆ ಸೀಟ್ ಸಿಗುತ್ತಾ? 97,000ಗೆ ಸೀಟ್ ಸಿಗುತ್ತೆ. 2A ಕೆಟಗರಿಗೆ ಕೂಡ ಸೀಟ್ ಸಿಗುತ್ತೆ. ಕನ್ನಡ ಮೀಡಿಯಮ್ ಕೂಡ ಸೀಟ್ ಸಿಗುತ್ತೆ. 100% ಸೀಟ್ ಸಿಗುತ್ತೆ. ಫಸ್ಟ್ ಗೌರ್ಮೆಂಟ್ ಕಾಲೇಜ್ 28 ಆಯ್ಕೆ ಮಾಡ್ಕೊರಿ. ಅದರ ಕೆಳಗಡೆ 29ರಿಂದ ಅಪ್ ಟು 100 ತನಕನೂ, 100 ಮಿನಿಮಮ್ ಒಂದು 80 ಕಾಲೇಜ್ ತನಕನೂ ಪ್ರೈವೇಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ನಂದು 80,000 ಇದೆ. 477. ಓಕೆ, ಸೀಟ್ ಸಿಗುತ್ತಾ? ಓಕೆ, ಸಿಗುತ್ತೆ ರೀ, ಗೌರ್ಮೆಂಟ್ ಸೀಟ್ ಸಿಗುತ್ತೆ ನಿಮಗೆ. ಸೀಟ್ ರ್ಯಾಂಕ್ 1,23,547. ಕಾಸ್ಟ್ ರೂರಲ್ ಇದೆ. BSNC ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಗೌರ್ಮೆಂಟ್ ಸೀಟ್ ಪಕ್ಕಾ ಸಿಗುತ್ತೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದಿಲ್ಲ. ಗೌರ್ಮೆಂಟ್ ಸೀಟ್ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಓಕೆ, ಇವರು ರಿವ್ಯಾಲ್ಯೂಷನ್ ಬಗ್ಗೆ ಕೇಳ್ತಾ ಇದ್ದಾರೆ. 68,000 ರ್ಯಾಂಕ್ ಇದೆ. ಕೆಟಗರಿ 1 ಗೌರ್ಮೆಂಟ್ ಸೀಟ್ ಸಿಗುತ್ತಾ? 68,000ಕ್ಕೆ ನಿಮಗೆ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಟ್ರೈ ಮಾಡ್ಬೋದು, ನಿಮ್ಮ ಲಕ್ ಬೈ ಚಾನ್ಸ್ ಗೌರ್ಮೆಂಟ್ ಕಾಲೇಜಲ್ಲಿ. ಇಲ್ಲಪ್ಪ ಅಂದರೆ 10,000 ರೂಪಾಯಿ ಫೀಸ್ ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಸೆಕೆಂಡ್ PUCನಲ್ಲಿ ಒಂದು ಸಬ್ಜೆಕ್ಟ್ NC CT ರ್ಯಾಂಕ್ ಬಂದಿಲ್ಲ ನೋಡಿ, ಫೇಲ್ ಆದವ್ರಿಗೆ. ನೀವು ನೋಡಿ, NC ಅಂದರೆ ಮೀನಿಂಗ್ ಏನು? ಫೇಲ್ ಆಗಿದೆ ಅಂತ ಅರ್ಥ. ಓಕೆ, PUCಯಲ್ಲಿ ನೀವು ಫೇಲ್ ಆಗಿದ್ದೀರಿ. ಸೊ ಹೀಗಿರಬೇಕಾದ್ರೆ ರ್ಯಾಂಕ್ ನಂಬರ್ ಬಂದಿರೋಂಗಿಲ್ಲ. ಇವಾಗ ನೀವೇನಾದರೂ ಪಾಸ್ ಆಗಿದ್ದರೆ ಅದಕ್ಕೆ ನಾಳೆ 26ರಿಂದ ನಿಮಗೆ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಡ್ತಾರೆ. ಲಿಂಕನ್ನು ಕೊಟ್ಟಾಗ ನೀವು ಮಾರ್ಕ್ಸ್ಗಳನ್ನು, ನೀವು ಪಾಸ್ ಆಗಿದ್ದರೆ, ನೀವು ಪಾಸ್ ಅಂತ ಆಗಿದ್ದರೆ ಮಾರ್ಕ್ಸನ್ನು ಎಂಟ್ರಿ ಮಾಡಿರಿ. ನಾಳೆಗೆ ಲಿಂಕ್ ಕೊಡ್ತಾರೆ, ತಪ್ಪದೇ ಎಂಟ್ರಿ ಮಾಡಿರಿ. ಎಂಟ್ರಿ ಮಾಡಿ 29ನೇ ತಾರೀಕಿಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸ್ಪಾಟ್ ರ್ಯಾಂಕನ್ನು, 29ನೇ ತಾರೀಕಿಗೆ ನಿಮಗೆ ಸ್ಪಾಟ್ ರ್ಯಾಂಕನ್ನು ರಿಲೀಸ್ ಮಾಡ್ತಾರೆ. ನೀವೇನು ಮಾಡ್ಬೋದು ಅಂತಂದರೆ ಅವಾಗ ನಿಮ್ಮ ರ್ಯಾಂಕನ್ನು ಪಡ್ಕೋಬೋದು.
ಐ ಗಾಟ್ 1,60,31,000 ಬಿ ಎಸ್ ನರ್ಸಿಂಗ್ ಗೌರ್ಮೆಂಟ್ ಕೆಟಗರಿ 1 ರೂರಲ್ ಸಿಗುತ್ತೆ. ಓಕೆ, ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಜಿ ಒಳಗಡೆ ನಿಮಗೆ ಸೀಟ್ ಸಿಗುತ್ತೆ, ಅಂದರೆ 10,000 ರೂಪಾಯಿ ಫೀಸಲ್ಲಿ ಸೀಟ್ ಸಿಗುತ್ತೆ. ಸೊ ಹಲೋ ಸರ್, ದಿಸ್ ಈಸ್ ಮೈ ಸೆಕೆಂಡ್ ಕಾಮೆಂಟ್. ಪ್ಲೀಸ್ ಟೆಲ್ ಮೀ 91,404 ಬಿ ಎಸ್ ನರ್ಸಿಂಗ್ ರ್ಯಾಂಕಿಂಗ್ 2B ಕನ್ನಡ ಮೀಡಿಯಂ ರೂರಲ್ ಹುಬ್ಳಿಯಲ್ಲಿ ಜಿ ಸೀಟ್ ಸಿಗುತ್ತೆ ರೀ. 91,000ಗೆ ಹುಬ್ಳಿಯಲ್ಲಿ ಕಾಲೇಜ್ಗಳು ತುಂಬ ಕಡಿಮೆ ಇರೋದು. ಹುಬ್ಳಿ ಧಾರವಾಡ ಸೇರಿಸಿ, ಹುಬ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ಒಂದು ಕಾಲೇಜ್ ಇದೆ, ಹುಬ್ಳಿ ಧಾರವಾಡ ಸೇರಿಸಿ ನಿಮಗೆ ಚಾನ್ಸಸ್ ಇದೆ. 91,000 ಚಾನ್ಸಸ್ ಇದೆ. ಆದರೆ ಬಟ್ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ನೀವು ಗದಗ ಮೆಡಿಕಲ್ ಕಾಲೇಜ್ ಒಂದು ಚಾಯ್ಸ್ ಮಾಡ್ಕೊಳ್ರಿ, ಕಿಮ್ಸ್ ಒಂದು ಚಾಯ್ಸ್ ಮಾಡ್ಕೊಳ್ರಿ, ಆಮೇಲೆ ಹಾವೇರಿ, ಆಮೇಲೆ ಬೆಳಗಾಂ, ಈ ಒಟ್ಟು 4 ಜಿಲ್ಲೆದು ಮಾಡಿದರೆ ನಿಮ್ಗೆ ಒಳ್ಳೆ ಚಾನ್ಸ್ ಇದೆ. ಇಲ್ಲ ಸೆಕೆಂಡ್ ರೌಂಡೇ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆಗ್ಬೋದು. ಎಲ್ಲಿಪ್ಪ ಅಂತಂದರೆ ಮೋಕಲ್ಲಿ ಏನಾದರೂ ಸಿಗದೇ ಇರ್ಬೋದು. ಬಟ್ ಫೈನಲಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಕಡಿಮೆ ಕಾಲೇಜ್ ಇರೋದ್ರಿಂದ, ತುಂಬ ಕಡಿಮೆ ಕಾಲೇಜ್ ಇರೋದ್ರಿಂದ, ಸೀಟ್ಗಳು ಕೂಡ ಕಡಿಮೆ ಇರೋದರಿಂದ ನಿಮಗೆ ಗೌರ್ಮೆಂಟ್ ಫೀಸಲ್ಲಿ 10,000 ರೂಪಾಯಿ ಫೀಸ್ ಬೇಕಂದ್ರೆ ಸ್ವಲ್ಪ ಕಾಂಪಿಟೇಷನ್ ಆಗುತ್ತೆ. ಸೊ ಹೀಗಾಗಿ ನೀವು ಒಂದು 2-3 ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಸೀಟ್ ಸಿಗುತ್ತೆ. 47,693 ಕೆಟಗರಿ 1 ಗಾಟ್ ಸೀಟ್. ಎಸ್, ಆಫ್ಕೋರ್ಸ್ 100% ಯು ಗಾಟ್ ದ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಆಲ್ಸೋ. Please tell me, I got 1,66,700 belong to ST, so studied in Kannada medium. Yes, you got seat. ST quota is best, but you got seat in government, private college in government seat. GG fees 10,000 fees, you get the seat, but you choose more than 200 colleges, private colleges, including government colleges also. Then only you get the government seat in first round. ನಂದು ಬಿ ಎಸ್ ನರ್ಸಿಂಗ್ ರ್ಯಾಂಕ್ 1,05,000 ಇದೆ. ನಾನು ಗೌರ್ಮೆಂಟ್ ಸೀಟ್ ಸಿಗುತ್ತಾ ಕೆಟಗರಿ 1. SNQ ಕೋಟಾ ಪ್ಲೀಸ್ ಹೇಳಿ. ನೋಡಿ, SNQ ಕೋಟಾ ನಮ್ಮ BSc ನರ್ಸಿಂಗಿಗೆ ಇಲ್ಲ. BSc ನರ್ಸಿಂಗಿಗೆ SNQ ಕೋಟಾ ಇಲ್ಲ. ಯಾಕಂದರೆ 10,000 ರೂಪಾಯಿ ಫೀಸ್ ಇರೋದರಿಂದ SNQ ಕೋಟಾ ಇರೋದಿಲ್ಲ. ಸೊ ಹೀಗಾಗಿ ನೀವು 10,000 ರೂಪಾಯಿ ಫೀಸಲ್ಲಿ ನಿಮ್ಮ ಸೀಟನ್ನು ಪಡ್ಕೋಬೋದು. ಬಟ್ 1 ಲಕ್ಷ ಅಂತ ಹೇಳ್ತಾ ಇದ್ದೀರಿ, ನಿಮಗೆ ಪಕ್ಕ ಪ್ರೈವೇಟ್ ಕಾಲೇಜಲ್ಲಿ GG ಒಳಗಡೆ ಅಂದರೆ 10,000 ರೂಪಾಯಿ ಫೀಸಲ್ಲಿ ಸೀಟ್ ಸಿಗುತ್ತೆ. SNQ ಕೋಟಾ BS ನರ್ಸಿಂಗಿಗೆ ಇಲ್ಲ. ಓಕೆ, 1,43,156 ಇದೆ ಬಿ ಎಸ್ ನರ್ಸಿಂಗ್ ಅಂತ ಸಿಗಲ್ಲ ಅಂತ ಹೇಳ್ತಾರೆ. ನೋಡಿರಿ, ನಾನು ನಿಮಗೆ ಪ್ರೂಫ್ ತೋರಿಸ್ಬೋದು. 1,43,000ಕ್ಕೆ ನಿಮಗೆ 700 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ, 200ಕ್ಕಿಂತ ಹೆಚ್ಚು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಇಲ್ಲಂತಿಲ್ಲ. ಬಟ್ ನಿಮಗೆ ಪೇಷನ್ಸ್ ಇರಬೇಕು. ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೂ ಕೂಡ ನಿಮಗೆ ಸೆಕೆಂಡ್ ರೌಂಡಲ್ಲಂತೂ ಪಕ್ಕ ಸಿಗುತ್ತೆ ಪ್ರೈವೇಟ್ ಕಾಲೇಜಲ್ಲಿ. ಓಕೆನಾ? ಯಾಕಂದರೆ ಕಾಲೇಜುಗಳು ಜಾಸ್ತಿ ಇದ್ದಾವೆ. 700 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ರಿ. ಅಂದರೆ ಬೆಂಗಳೂರು ಮತ್ತು ಮೈಸೂರು ಅಲ್ಲಿ ಜಾಸ್ತಿ ಇರುತ್ತೆ. ತುಮಕೂರು, ಬೆಂಗಳೂರು, ಮೈಸೂರು, ನಿಮಗೆ ನಿಯರೆಸ್ಟ್ ಇರುವಂಥ ಎಲ್ಲ ಜಿಲ್ಲೆಗಳನ್ನು. ಓಕೆ, ಗೌರ್ಮೆಂಟ್ ಅಂತ ಕಾಲೇಜ್ ಸಿಗೋದಿಲ್ಲ. 1,43,000 ಗೌರ್ಮೆಂಟ್ ಕಾಲೇಜ್ ಸಿಗೋದಿಲ್ಲ, ಆದರೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ 1,70,000 GG ಕಾಲೇಜ್ ಬೆಂಗಳೂರಲ್ಲಿ ಕೆಟಗರಿ 1ಗೆ. ನೋಡಿರಿ, 1,70,000 ಅಂತಂದರೆ GG ಒಳಗಡೆ ಯಾವುದೋ ನಿಮ್ಮ ಕೆಟಗರಿ 1 ಇದೆ, 2A ಕೆಟಗರಿ ಇದೆ. ನೀವು 1,70,000 ಅಂತಂದರೆ 200ಕ್ಕಿಂತ ಹೆಚ್ಚು ಕಾಲೇಜ್ ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಅಂತೂ ಸಿಗೋದಿಲ್ಲ, ಪ್ರೈವೇಟ್ ಕಾಲೇಜಲ್ಲೇ ಸೀಟ್ ಸಿಗುತ್ತೆ ನಿಮಗೆ. ಬಟ್ 2ನೇ ರೌಂಡಲ್ಲಿ ನಿಮಗೆ ಚಾನ್ಸಸ್ ಇದೆ ಒಳ್ಳೆ ಕಾಲೇಜಲ್ಲಿ. ಬಟ್ ಫಸ್ಟ್ ರೌಂಡಲ್ಲಿ ತುಂಬ ಕಾಂಪಿಟೇಷನ್ ಇದೆ. ನನ್ನ ರ್ಯಾಂಕ್ 65K ಇದೆ. ಹುಬ್ಬಳ್ಳಿಲಿ ಕಿಮ್ಸಲ್ಲಿ ಸೀಟ್ ಸಿಗುತ್ತಾ? ನೋಡಿರಿ, 65,000ಕ್ಕೆ ಹೋದ ವರ್ಷ ಹುಬ್ಬಳ್ಳಿಯಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಬಟ್ ನಿಮಗೆ ಗದಗ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿರಿ. ಗದಗದಲ್ಲಿ ಸಿಗ್ಬೋದು, ಬೆಳಗಾಮಲ್ಲಿ ಸಿಗ್ಬೋದು ಗೌರ್ಮೆಂಟ್ ಕಾಲೇಜಲ್ಲಿ, ಆಮೇಲೆ ಹಾವೇರಿಯಲ್ಲಿ ಸಿಗ್ಬೋದು. ನೆಕ್ಸ್ಟ್ ಎಲ್ಲಪ್ಪ ಅಂತಂದರೆ ನಿಮಗೆ ಬಳ್ಳಾರಿಯಲ್ಲಿ ಸಿಗ್ಬೋದು. ಓಕೆ, ಆಮೇಲೆ ತುಮಕೂರು, ಇದು ಯಾವುದು ಶಿವಮೊಗ್ಗದಲ್ಲಿ ಸಿಗ್ಬೋದು. ಬಟ್ 65ಕ್ಕೆ ನಿಮ್ಮ ಕೆಟಗರಿ ಉದಾಹರಣೆಗೆ SC ST ಇದರಲ್ಲಿ ಕನ್ನಡ ಮೀಡಿಯಂ ರೂರಲ್ ಇದ್ದರೆ ನಿಮಗೆ ಕಿಮ್ಸಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನಾ ಹೇಳಿದ್ನಲ್ಲ ಬೇರೆ ಗೌರ್ಮೆಂಟ್ ಕಾಲೇಜ್ ಅಲ್ಲಂತೂ ಪಕ್ಕಾ ಸಿಗುತ್ತೆ ನಿಮಗೆ. ಸೊ ಪ್ಲೀಸ್ ಡೂ one video admission BSc radiology. So wait for that because of BSc radiology very late they are counseling. After BS nursing engineering courses completion, then they are started BSc radiology courses counseling process.